ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋ ಸೂಕ್ಷ್ಮ ವ್ಯಾಯಾಮದ ಬಗ್ಗೆ ಆಗಿರುತ್ತೆ. ಈ ಒಂದು ಸೂಕ್ಷ್ಮ ವ್ಯಾಯಾಮ ಅಂತ ಅಂದರೆ ಮೈನ್ಯೂಟ್ ಆದಂತಹ ಸಿಂಪಲ್ ಆದಂತಹ ಎಕ್ಸಸೈಸಸ್ಗಳು. ಈ ಸೂಕ್ಷ್ಮ ವ್ಯಾಯಾಮನ ನಾವು ಯಾವುದೇ ಒಂದು ಆಸನಗಳನ್ನು ಮಾಡೋದಕ್ಕಿಂತ ಮುಂಚೆ ಇದನ್ನು ಮಾಡ್ತೀವಿ. ಯಾಕೆ ಅಂತ ಅಂದರೆ ಸಡನ್ನಾಗಿ ನಾವು ಯಾವುದೇ ಒಂದು ಆಸನ ಮಾಡಿದಾಗ ನಮ್ಮ ಮಸಲ್ಸ್ಗಳು ಕ್ಯಾಚ್ ಆಗ್ತಕ್ಕಂಥದ್ದು ಮತ್ತು ಅಲ್ಲಿ ನೋವು ಬರ್ತಕ್ಕಂಥ ಚಾನ್ಸಸ್ ಏನಿರುತ್ತಲ್ಲ, ಅದನ್ನು ಎಲ್ಲ ಅವಾಯ್ಡ್ ಮಾಡಲಿಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಸೂಕ್ಷ್ಮ ವ್ಯಾಯಾಮನ ಯೋಗಾಭ್ಯಾಸ ಮಾಡೋದಕ್ಕಿಂತ ಮುಂಚೆ ಮಾಡ್ತೀವಿ. ಸೊ ದಟ್ ನಮ್ಮ ಒಂದು ಬಾಡಿಗೆ ಒಂದು ಒಳ್ಳೆ ವಾರ್ಮಪ್ ಆಗುತ್ತೆ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಏನು ನಮ್ಮ ಜಾಯಿಂಟ್ಗಳ ಒಂದು ಸ್ಟಿಫ್ನೆಸ್ ಏನಿರುತ್ತಲ್ಲ, ಎಕ್ಸಾಂಪಲ್ ಮಂಡಿಗಳಲ್ಲಾಗಿರ್ಬೋದು ಮತ್ತು ನಮ್ಮ ವ್ರಿಸ್ಟ್ ಜಾಯಿಂಟ್ಗಳಲ್ಲಿ ಏನೋ ಒಂದು ಸ್ಟಿಫ್ನೆಸ್ ಇರುತ್ತಲ್ಲ, ಈ ಒಂದು ಸ್ಟಿಫ್ನೆಸ್ನ ಕಡಿಮೆ ಮಾಡುತ್ತೆ. ಮತ್ತು ನಮಗೆ ಫರ್ದರಾಗಿ ನಮಗೆ ಯಾವುದೇ ಆಸನಗಳನ್ನು ಈಸಿಯಾಗಿ ನಾವು ಮಾಡಲಿಕ್ಕೆ, ಆ ಒಂದು ಪೋಸ್ಚರ್ ಅಟೆಂಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಸೂಕ್ಷ್ಮ ವ್ಯಾಯಾಮ ಏನಿದೆಯಲ್ಲ, ಕೆಲವು ಸೂಕ್ಷ್ಮ ವ್ಯಾಯಾಮಗಳನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ, ನಿಮಗೆ ತೋರಿಸ್ತೀನಿ. ನೀವು ಇದನ್ನು ಮನೇಲಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಟೈಮೇ ಇಲ್ಲ, ಏನು ಎಕ್ಸಸೈಸ್ ಮಾಡಲಿಕ್ಕೆ ನಿಮಗೆ ಟೈಮೇ ಇಲ್ಲ ಅಂತ ಅಂದರೆ ಈ ಸೂಕ್ಷ್ಮ ವ್ಯಾಯಾಮ ಮಾಡಿದರೆ ಸಾಕು. ನಿಮಗೆ ಡೈಲಿ ಒಂದು ಆ್ಯಕ್ಟಿವ್ ಆಗಿ ನೀವು ಫೀಲ್ ಮಾಡ್ತೀರಾ. ಮತ್ತು ನಿಮಗೆ ಗೊತ್ತೇ ಇದೆ ಆಸನಗಳನ್ನು, ಎಕ್ಸಸೈಸ್ಗಳನ್ನು ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ಹೇಳಿಬಿಟ್ಟು. ಒಂದು ಹ್ಯಾಪಿ ಹಾರ್ಮೋನ್ ಅಂತ ಹೇಳ್ಬಿಟ್ಟು, ಅದು ಎಂಡಾರ್ಫಿನ್ ಆಗಿರ್ಬೋದು ಮತ್ತು ಡೋಪಮಿನ್, ಈ ಒಂದು ಎಕ್ಸಸೈಸ್ ಮಾಡೋದ್ರಿಂದ ಈ ಒಂದು ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಏನು ಈ ಹ್ಯಾಪಿ ಹಾರ್ಮೋನ್ಸ್ ಅಂತ ಅಂದರೆ, ನಮಗೆ ಈ ಒಂದು ಎಕ್ಸಸೈಸ್ ಮಾಡೋದ್ರಿಂದ ಈ ಒಂದು ಹಾರ್ಮೋನ್ಸ್ ರಿಲೀಸ್ ಆದಾಗ ಏನಾಗುತ್ತೆ, ನಮ್ಮ ಮೂಡ್ ಚೆನ್ನಾಗಿರುತ್ತೆ ಮತ್ತು ನಮ್ಮ ಒಂದು ಸ್ಟ್ರೆಸ್ ಏನಿದೆಯಲ್ಲ ಅದು ಕಡಿಮೆ ಆಗುತ್ತೆ. ಸೊ ಈ ಒಂದು ಎಂಡಾರ್ಫಿನ್ಸ್ ಆ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಡಾಕ್ಟರ್ ದೀಪ್ತಿ ಅಂತ ಹೇಳ್ಬಿಟ್ಟು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗಿದ್ರೆ ಬನ್ನಿ ಈ ಒಂದು ಸೂಕ್ಷ್ಮ ವ್ಯಾಯಾಮದ ಅಭ್ಯಾಸ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಗ್ರೀವಶಕ್ತಿ ವಿಕಾಸನ ಅಂತ ಹೇಳ್ಬಿಟ್ಟು, ಅಂದರೆ ನೆಕ್ ಎಕ್ಸಸೈಸ್ಗಳನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಾವು ನಮ್ಮ ಪಾದಗಳೇನಿದೆಯಲ್ಲ, ಸೊ ಸ್ವಲ್ಪ ಹಿಪ್ ಡಿಸ್ಟೆನ್ಸ್ ಅಷ್ಟು ನಾವು ಈ ರೀತಿ ಅಗಲ ಮಾಡ್ಕೋಬೇಕಾಗುತ್ತೆ. ಅಥವಾ ನಿಮಗೆ ಕಂಫರ್ಟಬಲ್ ಅನಿಸಿದ್ರೆ ಎರಡು ಪಾದಗಳನ್ನು ಜೋಡಿಸಿ. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ, ಫಸ್ಟ್ ನೆಕ್ ಎಕ್ಸಸೈಸ್ಗಳಲ್ಲಿ ನಾವು ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು, ಸೊ ಸೈಡ್ ಟು ಸೈಡ್ ಏನು ಮಾಡ್ತೀವಿ, ನಾವು ನಮ್ಮ ಕತ್ತನ್ನು ಮೂವ್ ಮಾಡ್ತೀವಿ. ಓಕೆ, ಯಾವ ರೀತಿ ತೋರಿಸ್ತೀನಿ. ಸೊ ಈ ರೀತಿ ಕಣ್ಗಳನ್ನು ಓಪನ್ ಮಾಡಿ, ಇನ್ಹೇಲ್ ಮಾಡಿ, ಈ ರೀತಿ ನಿಮ್ಮ ಕತ್ತನ್ನು ಈ ರೀತಿ ಸೈಡ್ ವೈಸ್ ಮೂವ್ ಮಾಡಿ. ಲೆಫ್ಟಿಗೆ ನಾನು ಮೂವ್ ಮಾಡಿದ್ದೀನಿ ಇವಾಗ. ಮತ್ತು ಎಕ್ಸೇಲ್ ಮಾಡ್ತಾ ಫ್ರಂಟ್. ಈಗ ರೈಟ್ ಸೈಡ್ ಇನ್ಹೇಲ್, ಎಕ್ಸೇಲ್. ಓಕೆ, ಇನ್ಹೇಲ್. ಓಕೆ, ಬ್ಯಾಕ್ ಟು ಪೊಸಿಷನ್. ಸೊ ಈ ಒಂದು ಸೈಡ್ ಟು ಸೈಡ್ ಮೂಮೆಂಟ್ ಇದೆಯಲ್ಲ, ಇದನ್ನು ನಾವು 3 ರೌಂಡ್ಸ್ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಇನ್ಹೇಲ್, ಎಕ್ಸೇಲ್, back to position. Last round. ಓಕೆ, ರಿಲ್ಯಾಕ್ಸ್. ಸೊ ಈ ರೀತಿ ನೀವು ಸೈಡ್ ಟು ಸೈಡ್ ಏನಿದೆಯಲ್ಲ, ಈ ರೀತಿ ಮೂಮೆಂಟ್ಸ್ ಮಾಡಿ 3 ಟೈಮ್ಸ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಅಪ್ ಆ್ಯಂಡ್ ಡೌನ್. ಸೊ ಮೇಲೆ ಕೆಳಗೆ ನಾವು ನಮ್ಮ ನೆಕ್ನ ಮೂವ್ ಮಾಡ್ತೀವಿ ಈ ರೀತಿ. ಇನ್ಹೇಲ್ ಮಾಡ್ತಾ ಅಪ್ವರ್ಡ್ಸ್, ಎಕ್ಸೇಲ್ ಮಾಡ್ತಾ ಡೌನ್ವರ್ಡ್ಸ್. ಓಕೆ, ನೋಡಿದ್ರಲ್ಲ, ಈ ರೀತಿ ನಾವು ಇದನ್ನು 3 ಟೈಮ್ಸ್ ಮಾಡೋಣ. ಓಕೆ, ಇನ್ಹೇಲ್ ಅಪ್ವರ್ಡ್ಸ್, ಎಕ್ಸೇಲ್ ಡೌನ್. 3 2 1. ರಿಲ್ಯಾಕ್ಸ್. ನೆಕ್ಸ್ಟ್ ವೇರಿಯೇಷನ್ ಬಂದುಬಿಟ್ಟು ರೊಟೇಷನ್. ನಾವು ಈಗ ನೆಕ್ ರೊಟೇಷನ್ ಮಾಡೋಣ. ಓಕೆ, ಸೊ ಮೊದಲಿಗೆ ಕ್ಲಾಕ್ ವೈಸ್ ಈ ರೀತಿ ನೋಡಿ, ಇನ್ಹೇಲ್ ಮಾಡ್ತಾ ಬ್ಯಾಕ್ವರ್ಡ್ಸ್, ಎಕ್ಸೇಲ್ ಮಾಡ್ತಾ ಫ್ರಂಟ್. ಓಕೆ, ಸೊ ನೋಡಿದ್ರಲ್ಲ, ಈ ರೀತಿ ಕ್ಲಾಕ್ ವೈಸ್ ರೊಟೇಷನ್ ಸ್ಟಾರ್ಟ್ ಮಾಡೋಣ. ಈ ಎಕ್ಸಸೈಸ್ಗಳು ನಿಮಗೆ ನಿಂತ್ಕೊಂಡು ಮಾಡಲಿಕ್ಕೆ ಕಷ್ಟ ಆದರೆ ನೀವು ಕೂತ್ಕೊಂಡು ಕೂಡ ಆರಾಮಾಗಿ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಮಾಡೋಣ ಈಗ ಕ್ಲಾಕ್ ವೈಸ್ ರೊಟೇಷನ್. 1 2
3. Back to position. Anti-clockwise rotation. Inhale backwards. Exhale down. Inhale backwards. 2. Last round. Inhale. Exhale front. ಸೊ ಈ ರೀತಿ ನೀವು 3 ಟೈಮ್ಸ್ ಇದನ್ನು ರಿಪೀಟ್ ಮಾಡಿ. ಓಕೆ ಅಗೇನ್. ಓಕೆ ಬನ್ನಿ ಇವಾಗ ನಾವು ಈಗ ನಮ್ಮ ಶೋಲ್ಡರ್ಸ್, ಓಕೆ ನಮ್ಮ ಭುಜಗಳಿಗೆ ಸಂಬಂಧಪಟ್ಟಂತಹ ಸೂಕ್ಷ್ಮ ವ್ಯಾಯಾಮನ ಮಾಡೋಣ. ಓಕೆ ಸೊ ಮೊದಲಿಗೆ ರೊಟೇಷನಿಂದ ಸ್ಟಾರ್ಟ್ ಮಾಡೋಣ. ಓಕೆ ಸೊ ಏನು ಮಾಡಬೇಕಾಗುತ್ತೆ, 2 ಪಾದಗಳನ್ನು ಜೋಡಿಸಿ ಸೊ ಈ ರೀತಿ ನಿಮ್ಮ ಭುಜದ ಮೇಲೆ ಈ ರೀತಿ ನಿಮ್ಮ ಓಕೆ ಬೆರಳುಗಳನ್ನು ಈ ರೀತಿ ಫಿಂಗರ್ಸ್ಗಳನ್ನ ಪ್ಲೇಸ್ ಮಾಡಿ ನೆಕ್ಸ್ಟ್ ಏನು ಮಾಡೋಣ ನಾವು ರೊಟೇಷನ್. ಸೊ ಈ ರೀತಿ ನಿಮ್ಮ ಎಲ್ಬೋ ಏನಿದೆಯಲ್ಲ, ಎಲ್ಬೋ ಜಾಯಿಂಟ್ ಇದೆಯಲ್ಲ ಈ ರೀತಿ ಟಚ್ ಆಗಬೇಕು. ಓಕೆ ಸೊ ನೋಡಿ, ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಫ್ರಂಟ್. ಓಕೆ ಸೊ ಈ ರೀತಿ ನಾವು 3 ಟೈಮ್ಸ್ ರಿಪೀಟ್ ಮಾಡೋಣ. ಇನ್ಹೇಲ್ ಎಕ್ಸೇಲ್ 3 2 1. ಅಪೋಸಿಟ್ ಡೈರೆಕ್ಷನ್ ಮಾಡೋಣ ಈಗ. 1 2 3 ರಿಲ್ಯಾಕ್ಸ್. ಸೊ ನಿಮಗೆ ಟೈಮ್ ಇದ್ದರೆ ಇದನ್ನು ನೀವು ರಿಪೀಟ್ ಮಾಡಿ ಇದನ್ನು. ಓಕೆ 5 to 10 ಟೈಮ್ಸ್ ಇದನ್ನು ರಿಪೀಟ್ ಮಾಡಿ. ನಿಮಗೇನಾದರೂ ಭುಜದಲ್ಲಿ ಸ್ಟಿಫ್ನೆಸ್ ಏನಾದರೂ ಇದ್ದರೆ ಅದು ಕಡಿಮೆ ಆಗ್ತಾ ಬರುತ್ತೆ ಮತ್ತು ಭುಜದಲ್ಲಿ ಇರ್ತಕ್ಕಂಥ ಶೋಲ್ಡರ್ ಮಸಲ್ಸ್ಗಳೇನಿದೆ ಅಲ್ಲ ಅದಕ್ಕೆ ಸ್ಟ್ರೆಂಥನಿಂಗ್ ಆಗುತ್ತೆ. ಓಕೆ ಬನ್ನಿ ಇವಾಗ ನಾವು ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಈ ಒಂದು ಪೊಸಿಷನಲ್ಲೇ ನಮ್ಮ ಕೈಗಳನ್ನು ಈ ರೀತಿ ಚಾಚೋಣ. ಓಕೆ ಈ ರೀತಿ. ಓಕೆ ಪಾಮ್ಸ್ಗಳು ಈ ರೀತಿ ಇರಲಿ. ನೆಕ್ಸ್ಟ್ ಏನು ಮಾಡ್ತೀವಿ, ಈ ರೀತಿ ಫಿಸ್ಟ್ ಮಾಡ್ತೀವಿ. ಓಕೆ ಫಿಸ್ಟ್ ಮಾಡಿಬಿಟ್ಟು ರೊಟೇಷನ್ ಮಾಡ್ತೀವಿ. ಇಲ್ಲಿ ಬ್ರಿಸ್ಟ್ ರೊಟೇಷನ್. ಸೊ ಇಲ್ಲಿ ನಮ್ಮ ಬ್ರಿಸ್ಟ್ ಜಾಯಿಂಟ್ ಏನು ಸ್ಟಿಫ್ ಇರುತ್ತಲ್ಲ ಅದು ಲೂಸ್ನಿಂಗ್ ಆಗುತ್ತೆ. ಓಕೆ ಸೊ ಬನ್ನಿ ರೊಟೇಷನ್ ಮಾಡೋಣ ಈ ರೀತಿ. ಸೊ ನೋಡಿ ಈ ರೀತಿ 5 ಟೈಮ್ಸ್ ಮಾಡೋಣ ಇದನ್ನು. 1 2 3 4 5. ಆ್ಯಂಟಿ ಕ್ಲಾಕ್ವೈಸ್ 1 2 3 4 5. ರಿಲ್ಯಾಕ್ಸ್. ಸೊ ನೀವು ಇನ್ಹೇಲ್ ಎಕ್ಸೇಲ್ ಮಾತ್ರ ಮರಿಬೇಡಿ. ಓಕೆ ಸೊ ಇನ್ಹೇಲ್ ಯಾವಾಗ ಮಾಡಬೇಕು, ಈ ರೀತಿ ಮೇಲ್ಗಡೆಗೆ ಬಂದಾಗ ಇನ್ಹೇಲ್, ಕೆಳಗೆ ಬಂದಾಗ ಎಕ್ಸೇಲ್. ಓಕೆ ಸೊ ಇನ್ಹೇಲ್ ಎಕ್ಸೇಲ್ ಮರಿಬೇಡಿ. ಸೊ ಇದಾಗಿದ್ದು ಬ್ರಿಸ್ಟ್ ರೊಟೇಷನ್. ಈಗ ನೆಕ್ಸ್ಟ್ ಬಂದುಬಿಟ್ಟು ಸೊ ಇಲ್ಲೇ ಈ ಒಂದು ಪೊಸಿಷನಲ್ಲೇ ನಾವೇನು ಮಾಡೋಣ, ಈ ರೀತಿ ನಮ್ಮ ಫಿಂಗರ್ಸ್ಗಳೇನಿದೆಯಲ್ಲ ಓಕೆ ಇನ್ಹೇಲ್ ಎಕ್ಸೇಲ್. ಸೊ ಈ ರೀತಿ ನಾವು ಇದನ್ನು 10 ಟೈಮ್ಸ್ ಮಾಡೋಣ. ಓಕೆ ಇನ್ಹೇಲ್ ಮಾಡ್ತಾ ನಮ್ಮ ಫಿಂಗರ್ಸ್ಗಳನ್ನು ಓಪನ್ ಮಾಡ್ತೀವಿ, ಎಕ್ಸೇಲ್ ಮಾಡ್ತಾ ಈ ರೀತಿ. ಓಕೆ 10 9 8 7 6 5 4 3 2 1. ರಿಲ್ಯಾಕ್ಸ್. ಸೊ ನೀವು ಅಬ್ಸರ್ವ್ ಮಾಡಿ, ನಿಮಗೆ ತುಂಬಾ ರಿಲ್ಯಾಕ್ಸೇಷನ್ ಆಗುತ್ತೆ. ಕಂಪ್ಲೀಟಾಗಿ ಎಲ್ಲ ಜಾಯಿಂಟ್ಸ್ಗಳೇನಾಗುತ್ತಲ್ಲ ಕಂಪ್ಲೀಟಾಗಿ ಲೂಸ್ನಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ ಸೊ ಬನ್ನಿ ಈಗ ನಾವು ನೆಕ್ಸ್ಟ್ ಮಾಡೋಣ. ಸೊ ನೆಕ್ಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ನಮ್ಮ ಒಂದು ಚೆಸ್ಟ್ ಓಪನಿಂಗ್ ಎಕ್ಸಸೈಸ್ ಆಗುತ್ತೆ. ಅಂದರೆ ನಮ್ಮ ವಕ್ಷಸ್ಥಳ ಏನಿದೆಯಲ್ಲ ಇದನ್ನು ಓಪನಿಂಗ್ ಮಾಡ್ತಕ್ಕಂಥ ಒಂದು ಎಕ್ಸಸೈಸ್. ಓಕೆ ಸೊ ಇದನ್ನ ಹೇಗೆ ಮಾಡೋದು ಅಂದರೆ, ಸೊ ನೋಡಿ ಈ ರೀತಿ ನಮ್ಮ ಇನ್ಹೇಲ್ ಮಾಡ್ತಾ ನಮ್ಮ 2 ಕೈಗಳನ್ನು ಈ ರೀತಿ ಲಿಫ್ಟ್ ಮಾಡ್ತೀವಿ, ನಮ್ಮ ಕಾಲುಗಳು ಜೋಡಿಸಿರಲಿ. ಓಕೆ ಇನ್ಹೇಲ್ ಮಾಡ್ತಾ ಬ್ಯಾಕ್ವರ್ಡ್ಸ್, ಎಕ್ಸೇಲ್ ಮಾಡ್ತಾ ನಮ್ಮ ಕೈಗಳನ್ನು ಈ ರೀತಿ ಮುಂದೆ ಚಾಚಬೇಕು. ಓಕೆ ಇದನ್ನು ಸೈಡ್ ವೈಸ್ ತೋರಿಸ್ತೀನಿ. ಸೊ ಈ ರೀತಿ ಕೈಗಳನ್ನು ಮುಂದೆ ಚಾಚಿ ಇನ್ಹೇಲ್ ಬ್ಯಾಕ್ವರ್ಡ್ಸ್, ಎಕ್ಸೇಲ್ ಫ್ರಂಟ್. 3 ಟೈಮ್ಸ್ ರಿಪೀಟ್ ಮಾಡೋಣ ಇದನ್ನು. ಇನ್ಹೇಲ್ 3 2 1. ರಿಲ್ಯಾಕ್ಸ್. ಬನ್ನಿ ಇದರಲ್ಲಿ ಸೆಕೆಂಡ್ ವೇರಿಯೇಷನ್ ಮಾಡೋಣ. 2 ಕೈಗಳನ್ನು ಈ ರೀತಿ ಮುಂದೆ ಚಾಚಿ ಇನ್ಹೇಲ್ ಮಾಡಿ, ಮತ್ತು ಇನ್ಹೇಲ್ ಮಾಡ್ತಾ ಈ ರೀತಿ ನಿಮ್ಮ ಕೈಗಳನ್ನು ಅಗಲ ಮಾಡಿ ಸ್ವಲ್ಪ ನಿಮ್ಮ ಕೈಗಳೇನಿದೆಯಲ್ಲ ಇದು ಸ್ವಲ್ಪ ಹತ್ರ ಬರಲಿಕ್ಕೆ ಟಚ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ ಈ ರೀತಿ. ಮತ್ತು ಎಕ್ಸೇಲ್
ಫ್ರಂಟ್. ಸೊ ನೋಡಿದ್ರಲ್ಲ, ಇದನ್ನು ನಾವು 3 ಟೈಮ್ಸ್ ರಿಪೀಟ್ ಮಾಡೋಣ. ಓಕೆ, ಇನ್ಹೇಲ್, exhale, inhale, exhale. Last round, inhale, exhale, relax. ಇದನ್ನು ನೀವು ನೀವು ಮನೆಯಲ್ಲಿ ನೀವು 5 to 10 ಟೈಮ್ಸ್ ಇದನ್ನು ರಿಪೀಟ್ ಮಾಡಿ. ಓಕೆ, ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಇದು ಕೂಡ ಶೋಲ್ಡರ್ ರಿಲೇಟೆಡ್ ಎಕ್ಸಸೈಸ್. ಓಕೆ, 2 ಕಾಲುಗಳನ್ನು ಜೋಡಿಸಿ. ಓಕೆ, ನೆಕ್ಸ್ಟ್ ನಮ್ಮ ಕೈಗಳನ್ನು ಏನು ಮಾಡಬೇಕು, ನಾವು ಈ ಪೊಸಿಷನಲ್ಲಿ ಹೇಗೆ ಕೈಗಳನ್ನು ಇಟ್ಟಿದ್ದೀವಲ್ಲ, ಇದೇ ಒಂದು ಪೊಸಿಷನಲ್ಲಿ ನಾವು ಈ ರೀತಿ ಕೈಗಳನ್ನು ಮೇಲೆ ಲಿಫ್ಟ್ ಮಾಡಬೇಕಾಗುತ್ತೆ. ಸೊ ನೋಡಿ, ಅಥವಾ ನಿಮಗೆ ನಿಲ್ಲಕ್ಕೆ ಬ್ಯಾಲೆನ್ಸ್ ಆಗಲಿಲ್ಲ ಅಂದರೆ ನಿಮ್ಮ ಪಾದಗಳನ್ನು ಸ್ವಲ್ಪ ಅಗಲ ಮಾಡ್ಕೋಬೋದು. ಓಕೆ, ಸೊ ನೋಡಿ, ಈಗ ಈ ರೀತಿ ಇನ್ಹೇಲ್ ಮಾಡಿ ನಿಮ್ಮ ಕೈಗಳನ್ನು ಲಿಫ್ಟ್ ಮಾಡಿ, ಮತ್ತು ಸೈಡ್ ವೈಸ್ ಈ ರೀತಿ ಬೆಂಡಾಗಿ. ಓಕೆ, ಎಕ್ಸೇಲ್ ಮಾಡ್ತಾ ನಿಮ್ಮ ಕೈಗಳನ್ನು ಈ ರೀತಿ ಸ್ಲೋಗಿ ಕೆಳಗಡೆ ತೊಗೊಂಬನ್ನಿ. ಓಕೆ, ಇದನ್ನು 3 ಟೈಮ್ಸ್ ಮಾಡೋಣ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಸೊ ಈ ರೀತಿ ಅಪೋಸಿಟ್ ಡೈರೆಕ್ಷನ್ ಮಾಡೋಣ ಈಗ. ಓಕೆ, ಇನ್ಹೇಲ್, ಎಕ್ಸೇಲ್. ಇಲ್ಲಿ ನಿಮ್ಮ ಸೈಡ್ ಬೆಲ್ಲಿ ಫ್ಯಾಟ್ ಇದ್ದರೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಎಕ್ಸೇಲ್, ಇನ್ಹೇಲ್, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೀತಿ ಬೆಂಡ್ ಮಾಡಿ. ಲಾಸ್ಟ್ ರೌಂಡ್, ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಈಗ 2 ಕೈಗಳನ್ನು ಲಿಫ್ಟ್ ಮಾಡೋಣ. ಓಕೆ, ಸೊ ನೋಡಿ ಈ ರೀತಿ. ಸೊ ನನ್ನ ಕೈಗಳು ಹೀಗೆ ಹೋಗಲ್ಲ. ಸೊ ಇದೇ ಒಂದು ಪೊಸಿಷನಲ್ಲೇ ಏನು ಮಾಡ್ತೀನಿ, ನಾನು ಲಿಫ್ಟ್ ಮಾಡ್ತೀನಿ. ನೋಡಿ ಈ ರೀತಿ. ಇನ್ಹೇಲ್, ಎಕ್ಸೇಲ್. 5 ಟೈಮ್ಸ್ ರಿಪೀಟ್ ಮಾಡೋಣ. ಇನ್ಹೇಲ್, 5, exhale, 4, exhale, 3, inhale, exhale, 2, exhale, 1, inhale, exhale, relax. ಸೊ ಇದಾಗಿತ್ತು ಶೋಲ್ಡರ್ ರಿಲೇಟೆಡ್ ಸೂಕ್ಷ್ಮ ವ್ಯಾಯಾಮ. ಸೊ ಈಗ ಬನ್ನಿ ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಕಂಪ್ಲೀಟಾಗಿ ನಮ್ಮ ಹ್ಯಾಂಡ್ಸ್ ಏನಿದೆಲ್ಲ ರೊಟೇಷನ್ ಮಾಡ್ತೀವಿ. ಓಕೆ, ಹ್ಯಾಂಡ್ ರೊಟೇಷನ್. ಓಕೆ, ಸೊ ಇದನ್ನು ನೀವು ಸಿಂಗಲ್ ಕೂಡ ಮಾಡ್ಬೋದು. ಸೊ ಈ ರೀತಿ ನೀವು ಸಿಂಗಲ್ ಹ್ಯಾಂಡೆಡ್ ಆಗಿ ಈ ರೀತಿ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಕೂಡ ಈ ರೀತಿ ಮಾಡ್ಬೋದು, ಅಥವಾ ನೀವು 2 ಕೈಗಳನ್ನು ಜೊತೆಗೆ ಕೂಡ ಮಾಡ್ಬೋದು. ಸೊ ನೋಡಿ, ಈಗ ನಾನು ಜೊತೆಗೆ ತೋರಿಸ್ತೀನಿ. ಸೊ ಈ ರೀತಿ ಫಿಸ್ಟ್ ಮಾಡಿ ಮೊದಲು. ಸೊ ನೋಡಿ, ಈ ರೀತಿ ನಿಮ್ಮ ಕೈಗಳನ್ನು ಫಿಸ್ಟ್ ಮಾಡಿ. ಓಕೆ, ಸೊ ಫಿಸ್ಟ್ ಮಾಡಾದಮೇಲೆ ಈಗ ಮೊದಲು ಕ್ಲಾಕ್ ವೈಸ್ ರೊಟೇಷನ್ ಮಾಡೋಣ. ಓಕೆ, ಈ ರೀತಿ ಇನ್ಹೇಲ್ ಮಾಡ್ತಾ ಬ್ಯಾಕ್ವರ್ಡ್ಸ್, ಎಕ್ಸೇಲ್ ಮಾಡ್ತಾ ಫ್ರಂಟ್. ಓಕೆ, ಸೊ ಈ ರೀತಿ 5 ಟೈಮ್ಸ್ ಮಾಡೋಣ ಕ್ಲಾಕ್ ವೈಸ್. ಬನ್ನಿ ಸ್ಟಾರ್ಟ್ ಮಾಡೋಣ. 5, 4, 3, 2, 1, ರಿಲ್ಯಾಕ್ಸ್. ಸೊ ಈ ರೀತಿ ಅಪೋಸಿಟ್ ಡೈರೆಕ್ಷನ್. ಓಕೆ, ಸ್ಟಾರ್ಟ್ ಮಾಡೋಣ ಈಗ. 1, 2, 3, 4, 5. ಓಕೆ, ಸೊ ಈ ರೀತಿ ನೀವು ಸಿಂಗಲ್ ಕೂಡ ಮಾಡ್ಬೋದು. ಯಾವ ರೀತಿ ಅಂದರೆ, ಸೊ ಈಗ ನಾನು ರೈಟ್ ಹ್ಯಾಂಡ್ನ ರೊಟೇಷನ್ ಮಾಡ್ತೀನಿ. ನೋಡಿ ಈಗ ಕ್ಲಾಕ್ ವೈಸ್. 1, 2, 3, 4, 5. ಸೊ ಈ ರೀತಿ ಅಪೋಸಿಟ್ ಡೈರೆಕ್ಷನ್. 1, 2, 3, 4, 5. ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಈ ರೀತಿ. 1, 2, 3, 4, 5. ಅಪೋಸಿಟ್. 5, 4, 3, 2, 1. ರಿಲ್ಯಾಕ್ಸ್. ಸೊ ನಿಮ್ಮ ಒಂದು ಶೋಲ್ಡರ್ ಜಾಯಿಂಟ್ ಸ್ಟಿಫ್ನೆಸ್ ಏನಿದೆಯಲ್ಲ, ಇದರಿಂದ ಕಂಪ್ಲೀಟಾಗಿ ಆ ಒಂದು ಮಸಲ್ ರಿಲ್ಯಾಕ್ಸ್ ಆಗುತ್ತೆ. ಓಕೆ, ಬನ್ನಿ ಈಗ ನಾವು ನೆಕ್ಸ್ಟ್ ಸೂಕ್ಷ್ಮ ವ್ಯಾಯಾಮಗೆ ಹೋಗೋಣ. ಸೊ ಇಲ್ಲಿ ನಾವು ಏನು ಮಾಡ್ತೀವಿ,
ಈ ಒಂದು ನಮ್ಮ ಹಿಪ್ ಜಾಯಿಂಟ್ ಏನಿದೆಯಲ್ಲ ಇದನ್ನು ಹಿಪ್ ಓಪನಿಂಗ್ ವ್ಯಾಯಾಮಗಳು ಇವು. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಹಿಪ್ ರೊಟೇಷನಿಂದ ಕಾಲುಗಳು ನಿಮ್ಮ ಶೋಲ್ಡರ್ ಡಿಸ್ಟೆನ್ಸ್ ಅಷ್ಟು ಅಗಲ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈಗ ಏನು ಮಾಡೋಣ, ನಾವು ರೊಟೇಷನ್ ಮಾಡಬೇಕು ಈ ರೀತಿ. ಇನ್ಹೇಲ್ ಫ್ರಂಟ್, ಎಕ್ಸೇಲ್ ಬ್ಯಾಕ್ವರ್ಡ್ಸ್. ಓಕೆ, ಈ ರೀತಿ 5 ರೌಂಡ್ಸ್ ಮಾಡೋಣ. ಓಕೆ, 1 2 3 4 5 ಆ್ಯಂಟಿ ಕ್ಲಾಕ್ವೈಸ್ 5 4 3 2 1. ರಿಲ್ಯಾಕ್ಸ್. ಬನ್ನಿ ಈಗ ನಾವು ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಸೊ ಇದು ಹಿಪ್ ರಿಲೇಟೆಡ್ ಆಗಿರುತ್ತೆ. ಸೊ ಇದಕ್ಕೆ ಕಟಿ ಶಕ್ತಿ ವಿಕಾಸನ ಅಂತ ಹೇಳಿ ಕೂಡ ಕರೀತಾರೆ. ಅಂದರೆ ನಮ್ಮ ಒಂದು ಹಿಪ್ ಮಸಲ್ಸ್ಗಳಿಗೆ ಒಂದು ಒಳ್ಳೆ ಸ್ಟ್ರೆಂತ್ ಬರ್ತಕ್ಕಂತಹ ಎಕ್ಸಸೈಸ್ಗಳು, ಸೂಕ್ಷ್ಮ ವ್ಯಾಯಾಮಗಳು, ಸಿಂಪಲ್ ಎಕ್ಸಸೈಸ್. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂತ ಅಂದರೆ ನಮ್ಮ 2 ಕಾಲುಗಳನ್ನು ಈ ರೀತಿ ನಾವು ಜೋಡಿಸ್ತೀವಿ. ನಂತರ ಈ ರೀತಿ ಫಿಸ್ಟ್ ಮಾಡಿಬಿಟ್ಟು ಈ ರೀತಿ ನಮ್ಮ ನಮ್ಮ ವ್ರಿಸ್ಟ್ ಜಾಯಿಂಟ್ ಏನಿದೆಯಲ್ಲ ಈ ರೀತಿ ನಾವು ಹೋಲ್ಡ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಏನು ಮಾಡ್ತೀವಿ, ನಾವು ಇನ್ಹೇಲ್ ಮಾಡ್ತಾ ಉಸಿರು ತಗೋತಾ ಏನು ಮಾಡ್ತೀವಿ, ಬ್ಯಾಕ್ವರ್ಡ್ಸ್ ಈ ರೀತಿ ಬೆಂಡ್ ಆಗ್ತೀವಿ. ನೋಡಿ ಈ ರೀತಿ. ಮತ್ತು ಉಸಿರು ಬಿಡ್ತಾ ಈ ರೀತಿ ಸೊಂಟದ ಭಾಗದಿಂದ ನಾವು ಬೆಂಡ್ ಆಗ್ತೀವಿ. ಓಕೆ, ಸೆಕೆಂಡ್ ರೌಂಡ್. ಇನ್ಹೇಲ್ ಬ್ಯಾಕ್ವರ್ಡ್ಸ್, ಎಕ್ಸೇಲ್ ಫ್ರಂಟ್. ಓಕೆ, ಸೊ ನಾವು ಯಾವುದೇ ಕಾರಣಕ್ಕೂ ಈ ರೀತಿ ನೋಡಿ ಈ ರೀತಿ ಬಗ್ಬಾರ್ದು. ಓಕೆ, ಸೊ ನಾವೇನು ಮಾಡಬೇಕು, ಈ ಒಂದು ನಮ್ಮ ಬ್ಯಾಕ್ ಸೈಡ್ ಈ ರೀತಿಯೇ ನಾವು ಇಲ್ಲಿಂದಲೇ ನಾವು ಬೆಂಡ್ ಆಗಬೇಕಾಗತ್ತೆ. ಓಕೆ, ಈ ರೀತಿ. ಬನ್ನಿ ಲಾಸ್ಟ್ ರೌಂಡ್ ಮಾಡೋಣ. ಇನ್ಹೇಲ್ ಬ್ಯಾಕ್ವರ್ಡ್ಸ್, ಎಕ್ಸೇಲ್ ಡೌನ್. ಓಕೆ, ಬ್ಯಾಕ್ ಟು ಪೊಸಿಷನ್. ಸೊ ಇದೇ ರೀತಿ ಈ ರೀತಿ ಏನು ನಾವು ಫಿಸ್ಟ್ ಮಾಡಿದ್ವಲ್ಲ, ಅಪೋಸಿಟ್ ಹ್ಯಾಂಡ್ ಅಪೋಸಿಟ್ ಹ್ಯಾಂಡ್ನ ಈ ರೀತಿ ಹೋಲ್ಡ್ ಮಾಡೋಣ. ಓಕೆ, 2 ಕಾಲುಗಳನ್ನು ಈ ರೀತಿ ಜೋಡಿಸಿ ಇನ್ಹೇಲ್ ಮಾಡ್ತಾ ಬ್ಯಾಕ್ವರ್ಡ್ಸ್. ಸೊ ನೀಟಾಗಿ ಚೆನ್ನಾಗಿ ಉಸಿರು ತೊಗೊಂಡು ನೀವು ಬ್ಯಾಕ್ ಸೈಡ್ ಬೆಂಡ್ ಆಗಿಲ್ಲ ಅಂದರೆ ನಿಮಗೆ ತಲೆ ಚಕ್ರ ಬರೋ ಚಾನ್ಸಸ್ ಇರುತ್ತೆ. ಸೊ ಏನು ಮಾಡಿ, ನೀಟಾಗಿ ಚೆನ್ನಾಗಿ ಉಸಿರು ತೊಗೊಳ್ಳಿ. ಇನ್ಹೇಲ್ ಬ್ಯಾಕ್ವರ್ಡ್ಸ್, ಎಕ್ಸೇಲ್ ಫ್ರಂಟ್. Second round, inhale, exhale, front. Last round, inhale, exhale, front. Back to normal position. Okay. ಸೊ ಈ ಒಂದು ಕಟಿಶಕ್ತಿ ವಿಕಾಸನದಲ್ಲೇ 2ನೇ ವೇರಿಯೇಷನ್ ಮಾಡೋಣ. ಈಗ ಇಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಕಾಲುಗಳನ್ನು ಅಗಲ ಮಾಡಿ. ಓಕೆ, ಕಾಲುಗಳನ್ನು ಅಗಲ ಮಾಡಾದ್ಮೇಲೆ ಏನು ಮಾಡೋಣ, ನಮ್ಮ ಕೈಗಳು ಏನಿದೆಯಲ್ಲ ನಮ್ಮ ಪಾಮ್ಸ್ಗಳು ಈ ರೀತಿ ನಾವು ಈ ಒಂದು ಪೊಸಿಷನಲ್ಲೇ ಬ್ಯಾಕ್ವರ್ಡ್ಸ್ ಈ ರೀತಿ ನಾವು ನೋಡಿ. ಸೊ ಈ ರೀತಿ ನಮ್ಮ ಸೊಂಟದ ಮೇಲೆ ಈ ರೀತಿ ಪ್ಲೇಸ್ ಮಾಡಬೇಕು. ಓಕೆ, ಸೊ ಈ ರೀತಿ ಪ್ಲೇಸ್ ಮಾಡಿಬಿಟ್ಟು ಕಾಲುಗಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಗಲ ಮಾಡಿ. ಇನ್ಹೇಲ್ ಬ್ಯಾಕ್ವರ್ಡ್ಸ್ ಈ ರೀತಿ, ಎಕ್ಸೇಲ್ ಫ್ರಂಟ್. ಸೊ ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಂಡ್ ಮಾಡಿ, ಬಟ್ ಸೊಂಟದಿಂದನೇ ಬೆಂಡ್ ಆಗಬೇಕು. ಇನ್ಹೇಲ್ ಬ್ಯಾಕ್ವರ್ಡ್ಸ್, ಎಕ್ಸೇಲ್ ಫ್ರಂಟ್. ಓಕೆ, ಸೊ ನಿಮಗೆ ಸೈಡ್ ವೈಸ್ ಒಂದು ಸಲ ತೋರಿಸ್ತೀನಿ. ಲಾಸ್ಟ್ ರೌಂಡ್. Inhale backwards, exhale front. Okay, relax. So back to normal position. Okay, ಸೊ ನಿಮಗೆ ನೋಡಿ, ನಿಮಗೆ ಟೈಮ್ ಇತ್ತು ಅಂತ ಅಂದರೆ ಈ ಒಂದು ಎಕ್ಸಸೈಸ್ಗಳನ್ನು ನೀವು ಮನೇಲಿ ಇದನ್ನು 5 ಟೈಮ್ಸ್ 10 ಟೈಮ್ಸ್ ಇದನ್ನು ರಿಪೀಟ್ ಮಾಡ್ತಾ ಬನ್ನಿ. ಓಕೆ, ಬನ್ನಿ ಈಗ ನಾವು ನೆಕ್ಸ್ಟ್ ಎಕ್ಸಸೈಸ್ನ ನಿಮಗೆ ತೋರಿಸ್ತೀನಿ. ಇದು ಕೂಡ ತುಂಬ ಒಳ್ಳೆಯ ಒಂದು ಸೂಕ್ಷ್ಮ ವ್ಯಾಯಾಮ. ಸೊ ಇಲ್ಲಿ ಏನು ಮಾಡ್ತೀವಿ, 2 ಕೈಗಳನ್ನು ಈ ರೀತಿ ಮುಂದೆ ಚಾಚ್ತೀವಿ. ಓಕೆ, ಇಲ್ಲಿ ನಾವೇನು ಮಾಡ್ತೀವಿ, ಉಸಿರು ತೊಗೋತೀವಿ. ಫಸ್ಟು ಉಸಿರು ಬಿಡ್ತಾ ಈ ರೀತಿ ನಮ್ಮ 2 ಕೈಗಳನ್ನು ಬ್ಯಾಕ್ವರ್ಡ್ಸ್ ಮೂವ್ ಮಾಡ್ತೀವಿ. ಓಕೆ, ತುಂಬ ಸಿಂಪಲ್.
ಓಕೆ, ಇದನ್ನು 3 ಟೈಮ್ಸ್ ಇದನ್ನು ನಾನು ತೋರಿಸ್ತೀನಿ ಇವಾಗ ನಿಮಗೆ. ಫಸ್ಟ್ ರೌಂಡ್ ಇನ್ಹೇಲ್, ಎಕ್ಸೇಲ್. ಓಕೆ, 2. ಓಕೆ, ಲಾಸ್ಟ್ ರೌಂಡ್ ಇನ್ಹೇಲ್, ಎಕ್ಸೇಲ್. ಸೊ ನೋಡಿದ್ರಲ್ಲ, ತುಂಬ ಸಿಂಪಲ್. ಬನ್ನಿ ಈಗ ನಾವು ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಸೊ ಇಲ್ಲಿ ಏನು ಮಾಡಬೇಕಾಗುತ್ತೆ, ನಾವು ಕಾಲುಗಳನ್ನು ನಮ್ಮ ಶೋಲ್ಡರ್ ಡಿಸ್ಟೆನ್ಸ್ ಅಷ್ಟು ಅಗಲ ಮಾಡೋಣ. ಸೊ ಈ ರೀತಿ ಕೈಗಳನ್ನು ಮುಂದೆ ಚಾಚಿ, ನೆಕ್ಸ್ಟ್ ಇನ್ಹೇಲ್ ಮಾಡಿ, ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಈ ರೀತಿ ಟ್ವಿಸ್ಟ್ ಆಗಿ, ಮತ್ತು ಇನ್ಹೇಲ್, ಎಕ್ಸೇಲ್, ನಾರ್ಮಲ್ ಪೊಸಿಷನ್. ಓಕೆ, ಸೊ ಈ ರೀತಿ ನಾವು ಇದನ್ನು 5 ಟೈಮ್ಸ್ ನಿಮಗೆ ತೋರಿಸ್ತೀನಿ. ಈ ರೀತಿ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಲಾಸ್ಟ್ ರೌಂಡ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಬ್ಯಾಕ್ ಟು ನಾರ್ಮಲ್ ಪೊಸಿಷನ್. ಸೊ ಈ ಒಂದು ಕ್ರಿಯೆನ ನೀವು ಫಾಸ್ಟ್ ಫೇಸಲ್ಲಿ ಕೂಡ ಮಾಡ್ಬೋದು. ನಿಮ್ಮ ಒಂದು ಬೆಲ್ಲಿ ಫ್ಯಾಟ್ಗೂ ಕೂಡ ತುಂಬ ಒಳ್ಳೆ ಎಕ್ಸಸೈಸ್. ಸೊ ನೋಡಿ ಯಾವ ರೀತಿ ಅಂತ. ಇನ್ಹೇಲ್, ಸೊ ಈ ರೀತಿ ನೀವು ಕಂಟಿನ್ಯೂಸ್ ನೀವು ಈ ರೀತಿ ನೀವು ಟ್ವಿಸ್ಟ್ ಆಗೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ಬೆಲ್ಲಿ ಫ್ಯಾಟ್ ಏನಿದೆಯಲ್ಲ ಇದಕ್ಕೆ ತುಂಬ ಒಂದು ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಬನ್ನಿ ಈಗ ನಾನು ನೆಕ್ಸ್ಟ್ ಎಕ್ಸಸೈಸ್ ನಿಮ್ಗೆ ಹೇಳ್ತೀನಿ. ಇದು ಮಂಡಿ ರಿಲೇಟೆಡ್. ಓಕೆ, ಸೊ ನಮ್ಮ ನೀ ಜಾಯಿಂಟ್ ಏನಿದೆಯಲ್ಲ ಅದರ ಒಂದು ಸ್ಟಿಫ್ನೆಸ್ ಕಡಿಮೆ ಮಾಡುತ್ತೆ. ಸೊ ಅದು ರೊಟೇಷನ್. ಸೊ ನೀ ರೊಟೇಷನ್ ಮಾಡೋಣ ನಾವು. ಸೊ ಯಾವ ರೀತಿ ನಾವು ಚೇರ್ ಮೇಲೆ ಕೂತ್ಕೊತೀವಲ್ಲ ಈ ರೀತಿ, ಸೊ ಈ ರೀತಿ ಬೆಂಡ್ ಮಾಡೋಣ. ಓಕೆ, ನಮ್ಮ ಕಾಲುಗಳನ್ನು, ನಮ್ಮ ಮಂಡಿನ ಈ ರೀತಿ ಬೆಂಡ್ ಮಾಡಿ. ಈಗ ಕ್ಲಾಕ್ ವೈಸ್ ರೊಟೇಷನ್. 1, 2. ಸೊ ಇನ್ನೇಲ್ ಮಾಡ್ತಾ ಫ್ರಂಟ್, ಎಕ್ಸೇಲ್ ಮಾಡ್ತಾ ಬ್ಯಾಕ್ವರ್ಡ್. ಸೊ ಇನ್ನೇಲ್ ಎಕ್ಸೇಲ್ ಮರಿಬೇಡಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. 3, 2, 1. ಈಗ ಆಪೋಸಿಟ್ ಡೈರೆಕ್ಷನ್. 1, 2, 3. ರಿಲ್ಯಾಕ್ಸ್. ಸೊ ಇಲ್ಲಿ ನಿಮ್ಮ ಮಂಡಿಗಳು ತುಂಬ ಎಷ್ಟೊಂದು ದಿನ ನೀವು ಏನು ಎಕ್ಸಸೈಸ್ ಮಾಡಿಲ್ಲ ಅಂದರೆ ಈ ಒಂದು ರೊಟೇಷನ್ ಮಾಡೋದ್ರಿಂದ ನಿಮಗೆ ಸೌಂಡ್ ಕೇಳಿಸುತ್ತೆ. ಓಕೆ, ಸೊ ಅದನ್ನು ಫೀಲ್ ಮಾಡಿ ಈ ಒಂದು ಎಕ್ಸಸೈಸ್ ಮಾಡಿದ್ಮೇಲೆ ಬನ್ನಿ ಈಗ ನಾವು ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ. ಸೊ ಇಲ್ಲಿ ಏನು ಮಾಡ್ತೀವಿ, ನಮ್ಮ ಆ್ಯಂಕಲ್ ಏನಿದೆಯಲ್ಲ ಇಲ್ಲಿ ನಾವು ರೊಟೇಷನ್ ಮಾಡ್ತೀವಿ. ಓಕೆ, ಸೇಮ್ ಹೇಗೆ ನಾವು ಮಂಡಿ ನೀ ಜಾಯಿಂಟ್ ಹೇಗೆ ನಾವು ರೊಟೇಷನ್ ಮಾಡಿದ್ವಲ್ಲ, ಸೊ ಈ ರೀತಿ ನಮ್ಮ ಆ್ಯಂಕಲ್ ರೊಟೇಷನ್ ಮಾಡ್ತೀವಿ. ಓಕೆ, ಈ ರೀತಿ ನೋಡಿ. 1, 2, 3, 4, 5. ನೆಕ್ಸ್ಟ್ ಆಪೋಸಿಟ್ ಡೈರೆಕ್ಷನ್. 1, 2, 3, 4, 5. ಈಗ ಲೆಫ್ಟ್ ಲೆಗ್. ಓಕೆ, ನಿಮಗೆ ಈ ರೀತಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಕಷ್ಟ ಆಯಿತು ಅಂತ ಅಂದರೆ ನೀವು ಕುತ್ಕೊಂಡು ಕೂಡ ಈ ಒಂದು ಆ್ಯಂಕಲ್ ರೊಟೇಷನ್ ಮಾಡ್ಬೋದು. ನಾನೀಗ ಲೆಫ್ಟ್ ಲೆಗ್. 1, 2, 3, 4, 5. ಆಪೋಸಿಟ್. 1, 2, 3, 4, 5. ರಿಲ್ಯಾಕ್ಸ್. ಸೊ ಇದಾಗಿತ್ತು ಸೂಕ್ಷ್ಮ ವ್ಯಾಯಾಮಗಳು. ಸೊ ಇದರಿಂದ ಏನಾಗುತ್ತೆ, ನಮ್ಮ ಬಾಡಿಗೆ ಕಂಪ್ಲೀಟಾಗಿ ನಮಗೆ ಏನಾಗುತ್ತೆ, ವಾರ್ಮಪ್ ಆಗುತ್ತೆ. ಮತ್ತು ಇದು ನಾವು ಯೋಗಾಸನಗಳನ್ನು ಮಾಡಲಿಕ್ಕೆ ಪ್ರಿಪೇರ್ ಮಾಡುತ್ತೆ. ಸೂಕ್ಷ್ಮ ವ್ಯಾಯಾಮದ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಈ ಎಲ್ಲ ಎಕ್ಸಸೈಸ್ಗಳು ನಿಮಗೆ ಮ್ಯಾಕ್ಸಿಮಮ್ ಅಂತ ಅಂದರೆ 10 to 15 ಮಿನಿಟ್ಸ್ ಅಷ್ಟೇ ತೊಗೊಳುತ್ತೆ. ಸೊ ಈ ಎಲ್ಲ ಆಸನಗಳನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣವೇ 1 ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಫ್ರೆಶನ್ ಅಪ್ ಆಗಿಬಿಟ್ಟು ಮಲಮೂತ್ರ ತ್ಯಾಗ ಮಾಡಿ. ಸೊ ಖಾಲಿ ಹೊಟ್ಟೆಯಲ್ಲಿ ಏನು ಆಹಾರ ತೊಗೊಳಕ್ಕೆ ಹೋಗಬೇಡಿ. ಸೊ ಖಾಲಿ ಹೊಟ್ಟೆಯಲ್ಲಿ ಏನು ಮಾಡಬೇಕಾಗುತ್ತೆ, ಈ ಸೂಕ್ಷ್ಮ ವ್ಯಾಯಾಮಗಳ ಅಭ್ಯಾಸ ಮಾಡಿ ನೀವು ನಿಮ್ಮ ಡೈಲಿ ರುಟೀನಲ್ಲಿ ನೀವು ಚೇಂಜಸ್ನ ನೀವು ಡೆಫಿನೆಟಾಗಿ ನೀವು ಅಬ್ಸರ್ವ್ ಮಾಡ್ತೀರಾ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.